ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭವಾಗಿರ್ತಕ್ಕಂಥ ಗಲಾಟೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಅವರ ಕುಟುಂಬ ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ. ಯಾಕಂದರೆ ಈ ರೀತಿಯಾದಂಥ ಒಂದು ರಾಜಕೀಯ ಸಂಘರ್ಷಣ ಗಲಾಟೆಯಲ್ಲಿ ಓರ್ವ ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿರ್ತಕ್ಕಂಥದ್ದು. ಇಡೀ ಕುಟುಂಬ ಸಾಕಷ್ಟು ಕಣ್ಣೀರನ್ನು ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರ ಕುಟುಂಬ ಕೂಡ ಇದೆ, ಅವರ ತಾಯಿ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ನಿನ್ನೆ ರಾಜಶೇಖರ್ ಅವರು ಎಷ್ಟು ಗಂಟೆಗೆ ಅಲ್ಲಿ ಹೋಗಿದ್ರು, ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾವು ಅಂಗಡಿಯಾಗಿದ್ದೀವಿ ಸರ್. ನಾನು ಹೋಗಿದ್ದು ನೋಡಿ ಟೈಮ್ ನೋಡಿಲ್ಲ, ನಾನು ನಮ್ಮ ಹುಡುಗ ಹೋಗಿದ್ದು. ಇನ್ನು 9:30 10 ಗಂಟೆಗೆಲ್ಲ ಮನೆಗೆ 8:30 9 ಗಂಟೆಗೆ ಮನೆಗೆ ಮಕ್ಕೊಂಬ ಬರ್ತಿದ್ರು. ನಿನ್ನೆ ಸ್ವಲ್ಪ ಬಂದಿಲ್ಲ, ನಾನು ಮಕ್ಕೊಂಬಿಟ್ಟಿನಿ ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿ. ಅಷ್ಟೇ ನೋಡಿ ಸರ್, ಗೊತ್ತಿಲ್ಲ, ನಾನು ಟೈಮ್ ನೋಡಿಲ್ಲ, ನಾನು ಅವ್ರು ಹೋಗಿದ್ದು ಟೈಮ್ ನೋಡಿಲ್ಲ ನಾನು. ಅಥವಾ ಮೊದಲಿಂದನೂ ಕಾಂಗ್ರೆಸ್ಸಲ್ಲಿ ಇದ್ದ ಹೇಗೆ? ಇಲ್ಲ ಇಲ್ಲ ಇಲ್ಲ, ಈ ಹುಡುಗರೆಲ್ಲರೂ ಕಾಂಗ್ರೆಸ್ನಲ್ಲಿ ಓಡಾಡ್ತಿದ್ರ. ನಮ್ಮ ಹುಡುಗರು ಕೂಡ ಅವ್ರು ಕಾಂಗ್ರೆಸ್ನಲ್ಲಿ ತಿರುಗ್ತಾ ಇದ್ದರು. ಆಯಪ್ಪ ರಾಜಣ್ಣ ರಘು ಅವರೆಲ್ಲ ಮಾಡ್ತಿದ್ರ, ಅದ್ರಾಗ ತಿರುಗ್ತಾರೆ ನಮ್ಮ ಹುಡುಗರು. ಮೊದಲೆಲ್ಲ ಭರತ್ ರೆಡ್ಡಿ ಅವ್ರ ಜೊತೆಗೆ ಓಡಾಡ್ತಿದ್ರ ಜಾಸ್ತಿ? ಇಲ್ಲ 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 ಓಡಾಡ್ತಿದ್ದೀನಿ. ನಮ್ಮ ಯಜಮಾನ್ರು ಓಡಾಡ್ತಿದ್ದ. ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಸರ್ 2 ಗಂಡು ಮಕ್ಕಳು. ಈತ ಫಸ್ಟ್ನೇ ಆತ, ಈತ ಸಣ್ಣ ಆತ. ನಮಗಿನ್ನ ಅವರು ಇವ್ರಿಗಿನ್ನ ಅಕ್ಕವ್ರು ಇದ್ದಾರೆ, 2 ಇದ್ದಾರೆ ಸರ್. 4 ಜನ ಸರ್. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡು ಹೋಗ್ಯಾರ. ಈಗ ಘಟನೆ ಆಯ್ತಲ್ಲಮ್ಮ, ಈಗ ಏನು ಯಾರು ಕಾರಣ ಇದಕ್ಕಂತೀರಿ? ಅದು ಬುಲೆಟ್ ಗೊತ್ತಾದ ಮೇಲೆ ಯಾರು ಮಾಡ್ಯಾರಂತ ಹೇಳ್ತೀವಿ. ಇವಾಗ ಹೇಳಕ್ಕೆ ಬರಲ್ಲ ನಮಗೆ, ಯಾರು ಮಾಡ್ಯಾರಂತ ಹೇಳಕ್ಕೆ ಬರಲ್ಲ ಸರ್. ಈಗ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯಿತು? ನಿಮಗೆ ಈ ಥರ ಆಗಿದೆ, ಗಲಾಟೆ ಆಗಿದೆ ಸರ್? ನಮಗೆ ರಾತ್ರಿ ಗೊತ್ತಾಗತ್ತೆ ಸರ್. ನಮಗೆ ರಾತ್ರಿ 9:20 ಗೊತ್ತಾಗತ್ತೆ. ಹಿಂಗೆ ಬುಲೆಟ್ ಬಿದ್ದತ್ತೆ ಅಂತೇಳಿ, ನಮ್ಮ ಅಣ್ಣಗೆ ಬಿದ್ದತ್ತೇಳಿ ನನಗೆ ಹಿಂಗೆ ಫೋನ್ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ. ಅಷ್ಟವರೆಗೆ ಗೊತ್ತಿಲ್ಲ. ಮೊದಲಿಂದ ಕಾಂಗ್ರೆಸ್ಸಲ್ಲೇ ಓಡಾಡ್ತಿದ್ರ ನಿಮ್ಮ ಅಣ್ಣ? ಸರ್ ಹ್ಞೂ ಸರ್, ಕಾಂಗ್ರೆಸ್ ಅಂತ ಅವಾಗ ಹೇಳಿವಲ್ಲ ಸರ್. ಈಗ ನೀವು ಯಾರ ಮೇಲೆ ಪರ್ಟಿಕ್ಯುಲರ್ ಇಂಥವ್ರಿಂದನೇ ಆಗಿದೆ ಘಟನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಹೇಗೆ? ಅವಾಗ ಕಂಪ್ಲೇಂಟ್ ಕೊಡೋಕೆ ಬರೋಂಗಿಲ್ಲ ಸರ್. ಯಾರ ಮೇಲೆ ಅಂತ ಕೊಡೋಕೆ ಬರೋಂಗಿಲ್ಲಲ್ಲ. ಆ ಬುಲೆಟ್ ಕೊಟ್ಟಾದರೆ, ಆ ಬುಲೆಟ್ ಏನನ್ನ ಗೊತ್ತಾದರೆ ಯಾರಂತ ಅವಾಗ ಗೊತ್ತಾಗ್ತೈತಲ್ಲ, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ಈಗ ಯಾವುದೋ ಒಂದು ಗಲಾಟೆ ವಿಚಾರಕ್ಕೆ ನಿಮ್ಮ ಅಣ್ಣ ಡೆತ್ ಆಗಿರ್ತಕ್ಕಂಥದ್ದು, ಈಗ ನಿಮಗೆ ಯಾವ ರೀತಿ ಅಂತ ನ್ಯಾಯ ಬೇಕಂತ? ನ್ಯಾಯವಾಗಿ ಯಾರಿದ್ದು ಬೇಕಂದ್ರೆ ನಮ್ಮ ಅಣ್ಣ ಹೋಗೋಣ ಸರ್, ಮತ್ತೆ ತಿರುಗಿ ಬರ್ತಾನೆ ಸರ್. ಬರಲ್ಲ ಇನ್ನೇನೋ ಸರ್, ಆ ದೇವ್ರು ನೋಡ್ಕಂತ ಮೇಲೆ ಅಷ್ಟೇ, ಏನಿಲ್ಲ ಸರ್. ತನಿಖೆ ಆಗ್ಬೇಕು, ಸೂಕ್ತ ತನಿಖೆ ಆಗ್ಬೇಕು. ಆಗ್ಬೇಕು ಸರ್. ಇವತ್ತೇ ಅಂತ್ಯಕ್ರಿಯೆ ಮಾಡ್ತಾರೆ? ಇವತ್ತೇ ಮಾಡ್ತೀವಿ ಸರ್, ಮಧ್ಯಾಹ್ನ ಮಾಡಿಬಿಡ್ತೀವಿ ಸರ್. ಇದಿಷ್ಟು ನಿನ್ನೆ ಅಂದರೆ ಗುಂಡೇಟು ಫೈರಿಂಗ್ ಏನಾಗುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಏನು ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ತಾಯಿ ಮತ್ತು ಅವರ ಸಹೋದರರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಸಾಮಾನ್ಯವಾಗಿ ಆತನ ಸ್ನೇಹಿತರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈತ ಕೂಡ ಆತರ ಜೊತೆಗೆ ಇರ್ತಿದ್ದ. ಆದರೆ ನಿನ್ನೆ ದಿಢೀರಾಗಿ ನಮ್ಮ 9 ಗಂಟೆ ರಾತ್ರಿ 9:30 ನಮಗೆ ವಿಚಾರ ಗೊತ್ತಾಗುತ್ತೆ. ನಾವು ಸ್ಥಳಕ್ಕೆ ಹೋಗೋಟ್ಟಿಗೆ ಆತ ಸಾವನ್ನಪ್ಪಿರ್ತಕ್ಕಂಥದ್ದು. ಆದರೆ ಈ ಘಟನೆಗೆ ಕಾರಣ ಏನಂತೇಳಿ ಇಲ್ಲಿ ತನಿಖೆ ಆಗಬೇಕು. ಅದ್ರ ಜೊತೆಗೆ ಆತನಿಗೆ ಹೊಡೆದಿರ್ತಕ್ಕಂಥ ಗುಂಡೇಟ್ ಏನಿದೆ, ಅದು ಬುಲೆಟ್ ಏನಿದೆ, ಅದನ್ನು ಕೂಡ ತನಿಖೆ ಮಾಡಿ ಯಾರು ತಪ್ಪಿಸಿದರೆ ನಮಗೆ ನ್ಯಾಯ ಬೇಕು ಅಂತೇಳಿ ಇಡೀ ಕುಟುಂಬ ಈಗ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.